हेलो स्ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದರ್ಶು ಎಜುಕೇರ್ ಚಾನೆಲ್ ಹಾಗೆ ಕೆಇಎ ಅಪ್ಡೇಟ್ಸ್ ಗೆ ಎಲ್ರಿಗೂ ಕೂಡ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಗೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ನ ನೀವು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೇನೆ ಹಾಗೆ ಎಷ್ಟೊಂದು ಜನ ಕ್ಲಾಸ್ ಎ ವಿದ್ಯಾರ್ಥಿಗಳು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಗೆ ಅವರು ಫಿಸಿಕಲಿ ಏನು ಹೋಗೋ ಹಾಗಿಲ್ಲ ಯಾಕಂದ್ರೆ ಆನ್ಲೈನ್ ವೆರಿಫಿಕೇಷನ್ ಅವರಿಗೆ ಈಗಾಗಲೇ ಆಗಿರುತ್ತೆ ಅಂತ ನಾನು ನಿಮಗೆ ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಹಾಗಾಗಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಗೊಂದಲ ಇರುತ್ತೆ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಎನ್ನುವ ಗೊಂದಲ ಕೂಡ ಇರುತ್ತೆ ಆ ಒಂದು ಗೊಂದಲಕ್ಕೆ ನಾನು ಈಗ ಪರಿಹಾರವನ್ನು ಕೊಡೋದಕ್ಕೆ ಬಂದಿದ್ದೇನೆ ಹಾಗಾದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಿದ್ದೀರಾ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಗೆ ಲೈಕ್ನ ಮಾಡಿ ನೀವು ಲೈಕ್ ಮಾಡುವುದರ ಮೂಲಕ ಇದೇ ತರಹದ ಬೇರೆ ನಿಮ್ಮ ತರಹದ ಬೇರೆ ಸ್ಟೂಡೆಂಟ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಆ ಒಂದು ವಿಡಿಯೋ ಅವರಿಗೆ ಸಿಗುತ್ತೆ ಹಾಗೆ ನಮಗೂ ಕೂಡ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ನೀವು ಕೂಡ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇದೇ ತರಹದ ಮಾಹಿತಿಗಳು ನಿಮಗೆ ಸಿಗ್ತಾ ಹೋಗುತ್ತೆ ನಿಮ್ಮ ಒಂದು KCET ಅಪ್ಲಿಕೇಶನ್ ಇಂದ ಹಿಡಿದು ನಿಮ್ಮ ಕಾಲೇಜ್ ಅಡ್ಮಿಷನ್ ಆಗೋವರೆಗೂ ಯಾವ ಒಂದು ಪ್ರೊಸೆಸ್ ಇರುತ್ತೆ ಎಲ್ಲ ಒಂದು ಪ್ರೊಸೆಸ್ ಆಗಿ ಪ್ರೊಸೀಜರ್ಸ್ಗಳನ್ನ ನಾನು ಈ ಒಂದು ಚಾನಲಲ್ಲಿ ತಿಳಿಸ್ತಾ ಹೋಗ್ತೇನೆ ನನಗಷ್ಟೇ ಅಲ್ಲ ಪ್ರತಿಯೊಬ್ಬ ಯೂಟ್ಯೂಬರ್ಸು ಕೂಡ ಒಂದು ಲೈಕ್ನ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹಿಸಿ ವೀಕ್ಷಕರೇ ಹಾಗಾದರೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನೋಡೋದಾದರೆ ಇಲ್ಲಿ ಫಸ್ಟ್ ನೀವು KEA ಅಂತ ಒಂದು ಕ್ರೋಮ್ನಲ್ಲಿ ಆಗಿರ್ಬೋದು ಯಾವುದೇ ಒಂದು ವೆಬ್ಸೈಟ್ ಇದರಲ್ಲಿ ಬಂದು ನೀವು ಸರ್ಚ್ ಮಾಡಿ KEA ಅಂತ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ KEA ಹೋಮ್ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ KEA ಹೋಮ್ಗೆ ನೀವು ಇಲ್ಲಿ ಬಂದು ನೋಡ್ತಿರ್ಬೋದು ಇಲ್ಲಿ ಎಲ್ಲ ಥರದ ನೋಟಿಫಿಕೇಷನ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ ಹೀಗೆ ಕೆಳಗಡೆ ಬಂದರೆ ನಿಮಗೆ ಇಲ್ಲಿ ಕಾಣ್ತಾ ಇದೆ ಆನ್ಲೈನ್ ಅರ್ಜಿ ತಿದ್ದುಪಡಿ PGCET DCET ಅಂತ ಎಲ್ಲ ಇಲ್ಲಿ ನಿಮಗೆ ಇತ್ತೀಚಿನ ಪ್ರಕಟಣೆಗಳು ನೋಟಿಫಿಕೇಷನ್ಸ್ ಎಲ್ಲ ಕಾಣ್ತಾ ಇದೆ ನಿಮಗೆ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನ 2024 KCET ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳೋದಕ್ಕೆ ಏನಾದರೂ ಕೊಟ್ಟರೆ ಇಲ್ಲಿ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ ಅಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ಅಷ್ಟೆಲ್ಲ ನಿಮಗೆ ತೊಂದರೆ ಬೇಡ ಇಲ್ಲಿ ನಮ್ಗೆ ಅಷ್ಟು ಕಾಣೋದಿಲ್ಲ ಅಂತ ಅಂದರೆ ಇಲ್ಲಿ ನೀವು ಮೇಲ್ಗಡೆ ಬಂದು 3 ಡಾಟೆಡ್ ಲೈನ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಅಡ್ಮಿಷನ್ ಅಂತ ಇರುತ್ತೆ ಆ ಒಂದು ಹಿಂದಿನ ವರ್ಷದ ಪ್ರವೇಶಗಳು ಅಂತ ಏನಿದೆ ಅಲ್ಲಿ ಕ್ಲಿಕ್ ಮಾಡಿ ನೀವು ಇಲ್ಲಿ ನೋಡ್ತಿರ್ಬೋದು UG ಆಯುಷ್ 2023 ಅಂತ ಇದೆ ಹಾಗೆ ಪ್ರವೇಶ ಅಂತ ಇದೆ ಇಲ್ಲಿ ಪ್ರವೇಶ ಅಂತ ಬಂದ ತಕ್ಷಣ ನಿಮಗೆ ಇಲ್ಲಿ UGCET 2024 ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ UGCET 24 ಅಂತ ಬಂದ ತಕ್ಷಣ ನಿಮಗೆ ಇಲ್ಲಿ ಕಾಣ್ತಾ ಇದೆ UGCET 2024 ದಾಖಲೆ ಪರಿಶೀಲನೆ ಪ್ರಕಟಣೆ 22/06/2024 ಇಲ್ಲಿ ನಿಮಗೆ ಎಲ್ಲ ಅಪ್ಡೇಟ್ಸ್ ಇರುತ್ತೆ ಹಾಗೆಯೇ ನಿಮಗೆ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಲಿಂಕ್ ಅಂತಲೂ ಕೂಡ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಲಿಂಕ್ ಸಿಗುತ್ತೆ ಈಗ ನಿಮಗೆ ತೋರಿಸ್ತೀನಿ ಯಾವ ರೀತಿ ನೀವು ಡೌನ್ಲೋಡ್ ಮಾಡೋದು ಅಂತ ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ ಹಿಂದಿನ ವರ್ಷ 2023 ನಾವು UGCET ಅನ್ನು ಕ್ಲಿಕ್ ಮಾಡೋಣ ಆಗ ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತೆ UGCET 2023 ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಇಲ್ಲಿ ಬಂದ ತಕ್ಷಣ ನಿಮಗೆ UGCET 2023 ಪ್ರತಿಯೊಂದು ಮಾಹಿತಿ ಕೂಡ ಪ್ರತಿಯೊಂದು ನೋಟಿಫಿಕೇಷನ್ಸ್ ಕೂಡ ನಿಮಗೆ ಇಲ್ಲಿ ಕಾಣ್ತಾ ಹೋಗುತ್ತೆ ಫಸ್ಟು ಅಪ್ಲಿಕೇಶನಿಂದ ಹಿಡಿದು ಕಾಲೇಜ್ ಅಡ್ಮಿಷನ್ ಆಗೋವರೆಗೂ ಯಾವುದೇ ಒಂದು ನೋಟಿಫಿಕೇಷನ್ ಇದ್ದರೂ 2023 ಎಲ್ಲ ನಿಮಗೆ ಇಲ್ಲಿ ಕಾಣ್ತಾ ಹೋಗುತ್ತೆ ಹಾಗಾದರೆ ಇಲ್ಲಿ ನಿಮಗೆ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದರೆ 2023 ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ನಿಮಗೆ ಸಿಗುತ್ತೆ ಇಲ್ಲಿ ನೋಡ್ತಿರ್ಬೋದು ನೀವು UGCET 2023 BEO ಮೂಲಕ ಪರಿಶೀಲಿಸಿದ ಕ್ಲಾಸ್ ಎ ಅಭ್ಯರ್ಥಿಗಳಿಗೆ ಆನ್ಲೈನ್ ಪರಿಶೀಲನೆ ಸ್ಲಿಪ್ ಲಿಂಕ್ ಅಂದರೆ ಡೌನ್ಲೋಡ್ ಲಿಂಕ್ ಇದಿಲ್ಲಿದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಎರರ್ ಅಂತ ತೋರಿಸ್ತಾ ಇದೆ ಆದರೆ ಇಲ್ಲಿ ಏನಂತ ಬರುತ್ತೆ ಅಂತ ಅಂದರೆ ನಿಮ್ಮ ಒಂದು ಲಾಗಿನ್ ID ಆಗಿರ್ಬೋದು ನಿಮ್ಮ ಒಂದು ಲಾಗಿನ್ ID ಬರುತ್ತೆ ರಿಜಿಸ್ಟ್ರೇಷನ್ ID ಬರುತ್ತೆ ಹಾಗೆ ಪಾಸ್ವರ್ಡ್ ಬರುತ್ತೆ ಹಾಗೆ ಒಂದು ಕ್ಯಾಪ್ಚಾ ಬರುತ್ತೆ ಆ ಒಂದು ಕ್ಯಾಪ್ಚಾ ಇರುತ್ತಲ್ಲ ಅಲ್ಲಿ ಕ್ಯಾಪ್ಚಾನ ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಆ ಒಂದು ನಿಮ್ಮ ಡೀಟೇಲ್ಸ್ ಎಲ್ಲ ಬರುತ್ತೆ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಅಂತ ಇರುತ್ತೆ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ನೀವು ಈ ಒಂದು ಪಾಸ್ವರ್ಡ್ ಏನಾದರೂ ಮರ್ತಿದ್ರೆ ಅಲ್ಲೇ ಕೆಳಗಡೆ ಫರ್ಗಾಟನ್ ಪಾಸ್ವರ್ಡ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು
ನಿಮ್ಮ ಒಂದು ರೀಸೆಟ್ನ ಮಾಡಿ ಪಾಸ್ವರ್ಡ್ನ ಹೊಸದಾಗಿ ಕ್ರಿಯೇಟ್ ಮಾಡ್ಕೋಬೋದು. ಹಾಗೆ ಇಲ್ಲಿ ನೀವು ಮತ್ತೆ ಇಲ್ಲಿ 2024ಗೆ ಅಂತ ಬಂದರೆ ಇನ್ನೊಂದು ಸಲ ಹೇಳ್ಬಿಡ್ತೀನಿ ನಿಮಗೆ. ಹಿಂದಿನ ವರ್ಷ ಇಲ್ಲಿ ಪ್ರವೇಶ ಅಂತ ಇದೆ, ಅಡ್ಮಿಷನ್ ಅಂತ ಇರುತ್ತೆ, ಇಲ್ಲಿ 2024 UGCET ಅಂತ ಇರುತ್ತೆ, ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ಬಂದ ತಕ್ಷಣ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಅಂತ ಇರುತ್ತೆ. 2024 ಕ್ಲಾಸ್ ಎ ವಿದ್ಯಾರ್ಥಿಗಳಾಗಿರ್ಬೋದು, ಯಾವುದೇ ವಿದ್ಯಾರ್ಥಿಗಳಾಗಿರ್ಬೋದು ಇಲ್ಲಿ ಡೌನ್ಲೋಡ್ ಮಾಡ್ಕೊಳಕ್ಕೆ ನಿಮಗೆ ಅವಕಾಶವನ್ನು ಕೊಡ್ತಾರೆ. ಈ ರೀತಿ ನೀವು ಡೌನ್ಲೋಡ್ನ ಮಾಡ್ಕೋಬೋದು ಯಾವುದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನ. ವೀಕ್ಷಕರೇ, ನೀವು ಈ ಒಂದು ಚಾನಲ್ನ ನೋಡ್ತಾ ಇದ್ದೀರಲ್ಲ, ಪ್ರತಿಯೊಬ್ಬರು ಕೂಡ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿಯಾದ ವೀಡಿಯೋಸ್ ಮಾಡೋದಕ್ಕೆ ನಮಗೂ ಕೂಡ ಅನುಕೂಲ ಆಗುತ್ತೆ. ಹಾಗೆ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಒಂದು ಲೈಕ್ನ ಮಾಡಿ. ಲೈಕ್ ಮಾಡೋದ್ರಿಂದ ಬೇರೆಯವ್ರಿಗೂ ಕೂಡ ಸಜೆಸ್ಟ್ ಆಗುತ್ತೆ ಈ ಒಂದು ವಿಡಿಯೋ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ನಮ್ಮ ಒಂದು ಚಾನಲಲ್ಲಿ ಪ್ರತಿಯೊಂದು ಅಪ್ಡೇಟ್ಸನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ಒಂದು ವಿಡಿಯೋಗೆ ನೀವು ಕಾಯ್ತಾ ಇರಿ. ಎಲ್ಲ ಅಪ್ಡೇಟ್ಸನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೇನೆ. ಎಲ್ರಿಗೂ ಕೂಡ ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೂ ಕೂಡ ಸಪೋರ್ಟ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ, ನಿಮಗೂ ಕೂಡ ಎಲ್ಲ ಒಂದು ಮಾಹಿತಿ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಎಲ್ಲರೂ ಕೂಡ ಟೇಕ್ ಕೇರ್, ಬಾಯ್.